ಚೆನ್ನಾಗಿರ್ಬೇಕು ಅಂತ ದೇವ್ರ ತರ ಬೇಡ್ಕೊಂಡೆ. ಬಿಡೆ ಪಾಪಿ, ಯಾಕೆ ಹಿಂಗ್ ಮಾಡ್ದೆ? ಬಿಡೆ. ನನ್ನ ಮುಟ್ಟಕ್ಕೂ ಯೋಗ್ಯತೆ ಇಲ್ದವಳು ನನ್ ಮೇಲೆ ಕೈ ಮಾಡಕ್ ಬರ್ತೀಯ? ಅಚ್ಚಚ್ಚೋ, ನನ್ನ ಹೇಗಾದ್ರೂ ಈ ಕೇಸಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ಇವಳು ಪಡ್ತಿರೋ ಪಾಡ್ ನೋಡಿದ್ರ ಅಮ್ಮಮ್ಮ? ಆದ್ರೂ ಮೆಚ್ಚಲೇಬೇಕು ಬೇಬಿ. ಹೌದು, ಬಟ್ ಅಮ್ಮಮ್ಮ, ಈಗ್ಲೂ ನನ್ನನ್ನ ಜೈಲ್ ಕಳ್ಸೋದಕ್ಕೆ ಇವಳ ಹತ್ರ ಏನ್ ಪ್ರೂಫ್ ಇದೆ ಕೇಳಿ? ಸಾಕ್ ನಿಲ್ಸಿ. ಈ ದಿನ ನೀವು ಮಾಡೋ ತೆಪ್ಗಳಿಗೆಲ್ಲ ಪ್ರೂಫ್ ಹುಡುಕ್ತಿದ್ದೆ, ಆದ್ರೆ ಇವತ್ತು ನನ್ ಕಣ್ ಮುಂದೆ ಎಲ್ಲದಕ್ಕಿಂತ ದೊಡ್ಡ ತೆಪ್ ಮಾಡಿದೀರಾ. ಕೊಲೆ, ಅನ್ಯಾಯವಾಗ ಬರ್ಸಿ. ಎಣ ಉಳೋರ್ಗಿಂತ ಕೀಳಾದವ್ರು ನೀವೆಲ್ಲ. ಈ ಪ್ರಪಂಚದಾಗೆ ಅದೇನೇನ್ ಬೈಗುಳಾಗ್ಲಾಯ್ತೋ ಅದೆಲ್ಲ ನಿಮ್ಗೆ ಹೇಳಿರೋದು. ಬಾಯಿ ಮುಚ್ಚೆ ಸಾಕು. ನೀವು ಈ ಊರಿಗೆ ಏನಕ್ ಬಂದ್ರಿ ಅದನ್ನಷ್ಟೇ ಮಾಡ್ಕೊಂಡು ನಿಮ್ ಪಾಡ್ಗೆ ನೀವು ಸುಮ್ನೆ ಇರಬೇಕು. ಅದು ಬಿಟ್ಟು ನಮ್ಮನ್ನ ಕೆಣಕಿದ್ರೆ ನಾವು ನಿಮ್ಮನ್ನ ಸುಮ್ನೆ ಬಿಟ್ಬಿಡ್ತೀವಿ ಅನ್ಕೊಂಡ್ರಾ? ಅದ್ರಲ್ಲೂ ನನ್ನ ಪ್ರೀತಿ ಮೊಮ್ಮಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಹೊರಟಿದ್ದೀರಲ್ಲ, ನಾನು ಹೇಗೆ ಸುಮ್ನಿರ್ಲಿ? ಸಾಕ್ ನಿಲ್ಸಿ. ನಾನು ಹೋರಾಡ್ತಿರೋದು ಅನಿಕಂಗೆ ಶಿಕ್ಷೆ ಕೊಡ್ಸ್ಬೇಕು ಅಂತ ಅಲ್ಲ. ಹಂಗೆ ಅನ್ಕೊಂಡು ಈಗಾಗ್ಲೇ ರಿಸಿಸನ್ ಇದ್ದೆ ಬಿದ್ದು ದೊಡ್ಡ ತೆಪ್ಪ ಮಾಡಿವ್ನಿ. ನಾನು ಹೋರಾಡ್ತಿರೋದು ಹೆಂಗನ ಮಾಡಿ ರಿಸಿಸನ್ನ ಇದರಿಂದ ಆಚೆ ತರಬೇಕು ಅಂತ. ನಮ್ ಕಾನೂನು ಹೇಳ್ತೈತೆ 10 ಜನ ಅಪರಾಧಿಗಳು ಹೊರಗೆ ಬಂದ್ರುವೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಅಬ್ಬಬ್ಬಾ, ಕಾನೂನೆಲ್ಲ ಮಾತಾಡ್ತಾಳಲ್ಲ ಮಾಮ್. ಏಯ್ ಕಮಲಿ, ಕಾನೂನ್ ಜೊತೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡು. ಯಾಕಂದ್ರೆ ನೀನಿರೋಳು ಒಬ್ಳು, ಹೆಚ್ಚಿಗೆ ಅಂದ್ರೆ ನಿನ್ ಜೊತೆ ಇರೋಳು ಇನ್ನೊಬ್ಳು. ಈ ಸೋಡಾ ಬುಟ್ಟಿ ನಾವು 3 ಜನ, ನಮ್ ಕೈ ಕೆಳಗಡೆ ಕೆಲ್ಸ ಮಾಡೋರು 100 ಜನ. ಇದನ್ನೆಲ್ಲ ನಮ್ ಹತ್ರ ಇಟ್ಕೋಬೇಡಮ್ಮಿ. 100 ಜನ ಇದ್ರುವೆ ನೀವು ಮಾಡ್ತಿರೋದು ಪರಮ ನೀಚ್ ಕೆಲ್ಸ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವ್ ನನ್ಗದ್ ಏಟೇ ಕಷ್ಟ ಕೊಟ್ರುವೆ ರಿಷಿ ಸರ್ ಹೊರಗ್ ಬರಂಗೆ ನಾನ್ ಮಾಡೇ ಮಾಡ್ತೀನಿ. ರಿಷಿ, ನೀನ್ ಚಿಕ್ಕವನಾಗಿದ್ದಾಗ ಒಂದು ಕ್ಷಣನೂ ನನ್ನನ್ನು ಬಿಟ್ಟಿರ್ತಾ ಇರಲಿಲ್ಲ. ನೀನು ಬೆಳೀತಾ ಇದ್ದ ಹಾಗೆ ಎಲ್ಲೇ ಹೋದ್ರೂ ನನ್ನ ಹತ್ರನೇ ಬರ್ತೀಯ ಅನ್ನೋ ನಂಬಿಕೆಯಲ್ಲಿ ನಾನು ನಿನ್ನನ್ನು ಏನೂ ಪ್ರಶ್ನೆ ಮಾಡದೆ ಬೆಳೆಸಿದ್ದೀನಿ ಕಣು. ಬಾ ರಿಷಿ.
ಇದೇನಮ್ಮ ಹಳೆ ಟಿ ಶರ್ಟ್ ಇಟ್ಕೊಂಡಿದ್ದೀರಾ? ಏನಿಲ್ಲ ಕಣ, ಹಳೆ ಬಟ್ಟೆಗಳನ್ನೆಲ್ಲ ಯಾರಿಗಾದ್ರೂ ಕೊಡೋಣ ಅಂತ ಎತ್ತಿಡ್ತಾ ಇದ್ದೆ. ನಿನ್ನ ಚಿಕ್ಕ ವಯಸ್ಸಿನ ಟಿ ಶರ್ಟ್ ಸಿಕ್ತು. ರಿಷಿ, ಈ ಟಿ ಶರ್ಟ್ ನಿಂಗೆ ನೆನಪಿದೆಯಾ? ನಾಳೆ ನಂಗೆ ಶಿಕ್ಷೆ ಆದರೆ ನಾನು ಹೊರಟೋಗ್ತೀನಿ ಅಂತ ನೀವು ನನ್ನ ಹಳೆ ಬಟ್ಟೆಗಳನ್ನ ತೆಗೆದು ನೆನಪಿಸ್ಕೊತಾ ಇದ್ದೀರಾ ಅಮ್ಮ. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಹೀಗೆ ಮಾಡ್ತೀರಾ ಅಂತ ನನಗೆ ಗೊತ್ತು. ತಾರಾ, ಈಗ ನೀನೇನಾದರೂ ದುಃಖದಲ್ಲಿ ಮಾತಾಡಿದ್ರೆ ಪಾಪ ಋಷಿಗೆ ನೋವಾಗುತ್ತೆ. ಅವನನ್ನು ಚಿಯರ್ ಮಾಡೋ ಹಾಗೆ ಏನಾದರೂ ಹೇಳು. ನಾನು ಇನ್ಮೇಲೆ ನಿಮ್ಮ ಮಡ್ಲಲ್ಲಿ ಹೀಗೆ ಮಲಗೋ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲಮ್ಮ. ರಿಷಿ, ರೋಹಿತ್ ಹುಟ್ಟಿದ್ಮೇಲೆ ನನಗೆ ಹೆಣ್ಮಗುನೇ ಬೇಕು ಅಂತ ಆಸೆ ಪಟ್ಟಿದ್ದೆ, ಗೊತ್ತಲ್ಲ? ಹಾಂ, ಆ ಋಷಿ ಅಂತ ಹೆಸರಿಡಬೇಕು ಅಂತ ಡಿಸೈಡು ಆಗಿದ್ರಂತಲ್ಲ, ಅಪ್ಪ ಹೇಳ್ತಿದ್ರು. ಅದರಲ್ಲಿ ಋಷಿ ಮಾತ್ರ ಉಳೀತು. ನೀನು ಹುಟ್ಟಿದ್ಮೇಲೆ ಎರಡನೇದು ಗಂಡ್ಮಗುನೇ ಆಯ್ತಲ್ಲ ಅಂತ ತುಂಬ ಬೇಜಾರಾಯ್ತು ಕಣ. ಆದರೆ ಆಗ ನಿಮ್ಮಪ್ಪ ನಂಗೊಂದು ಮಾತು ಹೇಳಿದ್ರು, ಇವನು ಖಂಡಿತ ನಾವು ಹೆಮ್ಮೆ ಪಡಬೇಕು ಅಂತಾನೆ ಹುಟ್ಟಿರೋದು ತಾರಾ ಅಂತಂದ್ರು. ಆ ಮಾತು ಸುಳ್ಳಾಗ್ಲಿಲ್ಲ ರಿಷಿ. ನೀನು ಇದುವರೆಗೂ ಮಾಡಿರೋ ಎಲ್ಲ ಕೆಲಸನೂ ನಮಗೆ ಹೆಮ್ಮೆ ತಂದುಕೊಟ್ಟಿದೆ. ನಿನ್ನ ಕನಸುಗಳನ್ನ ನೀನು ತ್ಯಾಗ ಮಾಡಿಲ್ಲ. ನೀನು ಅಂದ್ಕೊಂಡ ಹಾಗೆ ಬದುಕಿದ್ಯಾ ಅಂತ ನನಗೆ ಖುಷಿ ಇದೆ ಕಣೋ. ಅಮ್ಮ, ಎಲ್ಲಿ ನನಗೆ ನಾಳೆ ಶಿಕ್ಷೆ ಸಿಗುತ್ತೋ, ನಾನು ಜೈಲಿಗೆ ಹೋಗಬೇಕಾಗುತ್ತೋ ಅಂತ ಈಗ ನನ್ನ ಚಿಯರ್ ಮಾಡ್ತಿದ್ದೀರಾ? ನೋಡ್ತಾ ಇರಿ, ಅದ್ಯಾವ್ರವನೇ ನಾಳೆ ಕೋರ್ಟ್ನಾಗೆ ನೀವು ತಕ್ಕ ಶಿಕ್ಷೆ ಆಗೇ ಆಯ್ತದೆ. ಋಷಿ, ಅಮ್ಮನ ಪ್ರತಿ ಮಾತಲ್ಲೂ ಅವ್ರ ಮನಸ್ಸಲ್ಲಿರೋ ದುಃಖ ಎದ್ದು ಕಾಣ್ತಿದೆ. ಅವ್ರನ್ನ ಹೀಗೆ ನೋಡೋಕೆ ನನ್ನಿಂದ ಆಗಲ್ಲ. ನಾನು ಜೈಲಿಗೆ ಹೋದರೂ ಸಹ ನಾನು ಹೋಗೋಕ್ಕೂ ಮೊದಲು ಅವ್ರು ನಗ್ನಾಗ್ತಾ ಇರೋದನ್ನ ನೋಡಿನೇ ಹೋಗಬೇಕು. ಅದಕ್ಕೇನಾದರೂ ಮಾಡು ಋಷಿ. ಏನಾಯ್ತವಿ? ಇರು. ಹುಡುಗನ್ ಪ್ರಾಣ ವಸಿ ಆದ್ರೂ ಮನ್ಸತ್ವ ಅನ್ನೋದ್ ಬ್ಯಾಡ್ವಾ ನಿಂಗೆ. ತಾವು ಬದುಕಕ್ಕೋಸ್ಕರ ಇನ್ನೊಬ್ರು ಪ್ರಾಣ ತೆಗಿತಾರಲ್ಲ. ಕಮಲಿ ಬಾ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ 3 ಜನದ ಮ್ಯಾಕು ನಾವು ಕಂಪ್ಲೇಂಟ್ ಕೊಡಮ್ಮ. ಅವ್ರನ್ನ ಸುಮ್ಕೆ ಬಿಡ್ಬಾರ್ದು ಕಮಲಿ. ಬಾ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗುಮ್ಮ. ಇಲ್ಲ ನಿಂಗೆ, ಈಗ ನಾವು ಕಂಪ್ಲೇಂಟ್ ಕೊಡೋದಾಗೆ ಯಾವ ಅರ್ಥನೂ ಇಲ್ಲ. ಅವ್ರ 3 ಜನದ ಬಗ್ಗೆ ನನ್ ಚೆಂದಾಗ್ ಗೊತ್ತು. ಇದನ್ನ ಅಪಘಾತ ಅಂತ ಹೇಳಿ ಸಲೀಸಾಗಿ ಮುಚ್ಚಾಕ್ಬಿಡ್ತಾರೆ. ಈಗ ನಡೆದಿರೋ ಘಟನೆಗೆ ದುಃಖನೂ ಪಡ್ದಿರಾಗ್ ಮಾಡ್ಬಿಟ್ಲು ಅನಿಕಾ. ಅವಳನ್ನ ಸುಮ್ಕೆ ಬಿಡಬಾರ್ದು ನಿಂಗೆ. ಆದ್ರೆ ಸಾಕ್ಷಿ ಸಮೇತ ಅವಳನ್ನ ಹಿಡಿಬೇಕು.
ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ರಿಷಿ ಸರ್ನ ನಿರಪರಾಧಿ ಅಂತ ಸಾಬೀತುಪಡಿಸೋದು ಹೇಗೆ ಹೇಳು? ಈಗ ರಿಷಿ ಸರ್ನ ಉಳ್ಸಕ್ ನಮ್ಗಿರೋದು ಒಂದೇ ಒಂದ್ ದಾರಿ. ಸಂಬುತಾವ ಮಾತಾಡ್ಬೇಕು. ಪರ್ಸಿ ಹೇಳಿದ್ನಲ್ಲ, ಅನಿಕಾ ಸಂಬನ್ ಕೊಲ್ಬೇಕು ಅಂತ ಅವನ ಹಿಂದೆ ಬಿದ್ದಿದ್ಲು ಅಂತ. ನಾನು ಆಸ್ಪತ್ರೆಗೆ ಹೋಗಿ ಅವನ್ನ ಮಾತಾಡ್ಸಕ್ಕಾಯ್ತದ ಅಂತ ಪ್ರಯತ್ನ ಪಡ್ತೀನಿ. ನಾನು ಬರ್ತೀನಿ ಕಮ್ಲಿ. ಇಲ್ಲ ಇಲ್ಲ, ನಿಂಗೆ ನಾವಿಬ್ರು ತವ ಫೋನು ಇಲ್ಲ. ಇಬ್ರು ಸ್ಯಾನೆ ಹೊತ್ತು ಆಚೆ ಇದ್ರೆ ಅಜ್ಜಿ ನನ್ನ ತಿಳ್ಕೊತಾರೆ. ನೀನು ಹೋಗಿರು, ನಾನು ಬರ್ತೀನಿ. ಅಲ್ಲ, ಅವಳ ಕಣ್ಣು ಮುಂದೆನೆ ಸಾವು ಅಂದ್ರೆ ಏನು, ಭಯ ಅಂದ್ರೆ ಏನು ಅಂತ ತೋರಿಸಿದೀವಲ್ಲ, ಆದ್ರೂ ನಮಗೆ ಚಾಲೆಂಜ್ ಮಾಡಿ ಹೋಗ್ತಾಳಲ್ಲ. ಹಾಗಂದ್ರೆ ಅವಳಿಗೆ ಕೊಟ್ಟಿರೋ ಭಯ ಸಾಲಲ್ಲ ಅಂತಾಯ್ತಲ್ಲ ಮಾಮ್. ಅವಳಿಗಿನ್ನೂ ಕೊಬ್ಬಿಳಿಸ್ಬೇಕು. ಹಾ ಅಲ್ಲ, ನಾವು 3 ಜನ ಅವಳ ಕಣ್ಣೆದುರುಗಡೆ ನಿಂತಿದ್ರು ಅವಳು ಸ್ವಲ್ಪನೂ ಹೆದರ್ಕೊಳ್ಳಿಲ್ಲ ಅಂತಂದ್ರೆ ಅವಳು ಸಾಮಾನ್ಯದವಳಲ್ಲ ಬೇಬಿ. ಹೊಗಳ್ತಾ ಇದ್ದೀರೋ ಬೈತಾ ಇದ್ದೀರೋ ಅಮ್ಮಮ್ಮ? ಇವತ್ತೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಎಲ್ಲ ಕೈ ತಪ್ಪ ಹೋಗ್ತಿತ್ತು. ಅಮ್ಮಮ್ಮ, ಯು ಟೇಕ್ ಕೇರ್ ಆಫ್ ದೀಸ್ ಗೈಸ್. ನಾನು ಈ ಕೇಸಿನ ಕೊಂಡಿಯಾದ ಶಂಭುನ ನೋಡ್ಕೊಂಡು ಬರ್ತೀನಿ. ನೋಡಿದ್ರಮ್ಮ, ನಿಮ್ಗೆ ಆರ್ಡರ್ ಕೊಡೋಷ್ಟು ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದಾಳೆ ನಿಮ್ಮ ಮೊಮ್ಮಗಳು. ಇದೇನ್ರವ, ಯಾರು ಊಟ ಮಾಡಕ್ ಮನಸ್ಸೇ ತೋರಿಸ್ತಾ ಇಲ್ಲ. ಅಡಿಗೆ ಏನ್ ಮಾಡೋದೀಗ? ನಂಗೂ ಊಟ ಬೇಡ ಮಂಗಳಮ್ಮ. ಎಲ್ಲರೂ ಹಿಂಗನ್ಬಿಟ್ರೆ ಹೆಂಗವ? ಎಲ್ಲರನ್ನೂ ಕರೆದು ಕೂರಿಸಿ ಉಣ್ಣಕ್ಕಿಕ್ಕದು ನಮ್ಮ ಜವಾಬ್ದಾರಿ ಅಲ್ವಾ? ವಿಶೇಷ ಭೋಜನಗಳಿವು, ವಿಶಿಷ್ಟ ಭಕ್ಷ್ಯಗಳಿವು. ನನ್ನ ಇವನಿದು ಅಡಿಗೆ ಮನೆಯಿಂದ ಏನೋ ಹಾಡು ಕೇಳ್ಬತ್ತೈತಲ್ಲ. ಹೌದಲ್ವಾ? ಬನ್ನಿ ನೋಡೋಣ. ವಾವ್, ಸೂಪರ್. ಓ, ಬನ್ನಿ 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 ಬನ್ನಿ. ಊಟ ಎಲ್ಲ ಬಿಸಿಯಾಗಿ ರೆಡಿ ಆಗಿದೆ. ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಅರ್ಜ್ ಮಾಡಿ. ಅಲ್ಲ ಕಣಪ್ಪ, ನೀನ್ ಯಾಕೆ ಇವೆಲ್ಲನೂ ಮಾಡಾಕೋದೆ? ಮಂಗಳಮ್ಮ, ಇದೇ ಥರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ಊಟ ತಣ್ಣಗಾಗ್ಬಿಡುತ್ತೆ. ಬಿಸಿ ಇದ್ದಾಗೆ ತಿಂದರೆ ಮಜಾ ಇರುತ್ತೆ, ಸಖತ್ತಾಗಿರುತ್ತೆ. ತಗೊಳ್ಳಿ 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 ತಗೊಳ್ಳಿ. ಅದಕ್ಕೆ ಯು ಟೇಕ್ ದಿಸ್. ಮಂಗಳಮ್ಮ ಹೊರಡಿ. ಅದಕ್ಕೆ ಫಾಸ್ಟ್. ಅಮ್ಮ, ಅಪ್ಪ, ನನ್ ತುಂಡ್ ತಂಗಿ. ಏ ಅಣ್ಣ, ಬೇಗ ಬನ್ನಿ, ಊಟ ರೆಡಿ ಆಗಿದೆ. ಐಸ್ ಕ್ರೀಮ್ ಮಾರೋರ್ ತರ ಎಲ್ರನ್ನೂ ಕರ್ದ್ಬಿಟ್ಟು ನನ್ನನ್ ಮಾತ್ರ ಕರಿದೇ ಇರ್ತೀಯಾ? ನಂಗೆ ಊಟ ಬೇಡ. ಮುದ್ದು ಬಂಗಾರ, ನನ್ ಮುದ್ದುಗೆ ಕೋಪ ಬಂದಿದ್ಯಾ? ಹಾ ಮುದ್ದು, ನಾನು ಇನ್ನೇನು ಕರೆಯೋದು ಮರ್ತೋಗ್ಲಿಲ್ಲ. ಹಾ, ನಾವಿಬ್ರು ಒಂದೇ ಟೀಮ್ ಅಲ್ವಾ? ಟೀಮ್ನವರ ಯಾರು ಕರೀತಾರಾ? ಹಾ, ಹ್ಞೂ, ಮತ್ತೆ ಕರಿಬೇಕು. ಅಯ್ಯೋಯ್ಯೋ, ನನ್ನ ಮುದ್ದು ಬಂಗಾರ ಕೋಪ ಮಾಡ್ಕೊಂಡಿದ್ದಾಳೆ. ಈಗ ಊಟ ಬೇರೆ ಮಾಡಲ್ಲ ಅಂತಿದ್ಯಾ? ಸರಿ ಬಿಡು. ನಾನು ಫುಲ್ಕ, ಬಟ್ರ್ ಪನ್ನೀರ್ ಮಸಾಲ, ಅನ್ನ ಸಾಂಬಾರ್ ಇದೆಲ್ಲ ಮಾಡಿದ್ದೀನಿ. ನೀನು ಬೇರೆ ತಿನ್ನಲ್ಲ ಅಂತಿದ್ಯಾ? ಸರಿ ಬಿಡು, ನಾವೇ ತಿನ್ಕೊಂತೀವಿ. ಏನು ಪನ್ನೀರ್ ಬಟರ್ ಮಸಾಲಾನ? ಎಲ್ಲಿ ಎಲ್ಲಿ? ಕೋಪ ಅಂದೆ? ಕೋಪ ಎಲ್ಲ ಬೆಟ್ಟ ಹತ್ಕೊಂಡು ಹೋಯ್ತು. ಬಾ ಬಡ್ಸು. ಏಯ್ ತಾಳು, ಅಪ್ಪ ಅಮ್ಮ ಎಲ್ಲ ಬಂದ್ಬಿಡಿ ಒಟ್ಟಿಗೆ. ಅಪ್ಪ ಅಮ್ಮ ಬನ್ನಿ. ಏ ಅಣ್ಣ ಕೂತ್ಕೊಳ್ಳೋ. ರಚು ಬಾ, ತಣ್ಣಗಾಗೋಷ್ಟರಲ್ಲಿ ತಿನ್ಕೊಬೇಕು. ಬನ್ನಿ ಬನ್ನಿ ಬೇಗ. ಎಸ್.
ರಿಷಿ ಯಾಕೆ ಹೀಗೆ ಮಾಡ್ತಿದ್ಯಾ? ಅಯ್ಯಯ್ಯೋ ಫುಲ್ಕ ಶೇಪ್ ಹೇಗೆ ಆಗೋಗಿದೆ ಅಂತನಾ? ಏನು ಮಾಡ್ಲಮ್ಮ, ಎಲ್ಲ ಓಕೆ, ಆದರೆ ಶೇಪ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದಲ್ಲ, ನೀನು ಯಾಕೆ ಅಡುಗೆ ಮಾಡಕ್ಕೆ ಹೋದೆ? ಅಯ್ಯೋ ಇದೊಳ್ಳೆ ಚೆನ್ನಾಗಾಯ್ತಲ್ಲ, ನಾನು ಅಡುಗೆ ಮಾಡಬಾರ್ದಾ? ಅಲ್ಲ ಕಣಪ್ಪ, ನಾವಿರ್ಬೇಕಾದ್ರೆ ನೀವ್ಯಾಕೆ ಮಾಡ್ಬೇಕು ಅಂತವ? ಮಂಗಳಮ್ಮ, ನನ್ನ ಕೈ ರುಚಿ ತಿನ್ನೋ ಸಂದರ್ಭ ಮುಂದೆ ಯಾವತ್ತಾದರೂ ಬರುತ್ತೋ ಇಲ್ವೋ ಅಂತ. ರಿಷಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ಗೇನು ಆಗಲ್ಲ ಅಲ್ಲ, ನಾವೆಲ್ಲ ಇಲ್ವಾ? ಬಿಡ್ತು ಅನ್ನು. ಲೋ ಅಣ್ಣ, ನೀನು ಈ ಬಿಡ್ತು ಅಣ್ಣನೆಲ್ಲ ನಂಬ್ತೀಯ? ಅಣ್ಣ ಈಗ ಬಿಡ್ತು ಅಂತ ಅಂತ್ಯೋ ಇಲ್ವೋ? ಓಕೆ ಕೂಲ್. ಹಾ, ಬಿಡ್ತು 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 ಬಿಡ್ತು. ಚಿಕ್ಕು, ಯಾಕೆ ಎಲ್ರೂ ಒಂಥರ ಇದ್ದಾರೆ? ನಾಳೆ ಎಲ್ಲಾದ್ರೂ ಹೋಗ್ತೀಯಾ? ಇಲ್ಲ ಕಂದ, ನನ್ನ ಮುದ್ದುನ ಬಿಟ್ಟು ಎಲ್ಲಿ ಹೋಗ್ಲಿ? ಇಲ್ಲೇ ನಿಮ್ಮೆಲ್ಲರ ಹಾರ್ಟಲ್ಲೇ ಇರ್ತೀನಿ. ಹೇಳು ಶೇನಾ, ಶಂಭು ಅನ್ನೋ ಪೇಷಂಟ್ನ ನೋಡೋಕೆ ಕಮ್ಲಿ ಅನ್ನೋರು ಬಂದರೆ ನನಗೆ ಇನ್ಫಾರ್ಮ್ ಮಾಡು ಪ್ಲೀಸ್. ಓಕೆ ಫೈನ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ಕ್ಯಾನ್ ಐ ಹೆಲ್ಪ್ ಯು? ನಾನು ಶಂಭು ಅನ್ನೋರ್ನ ನೋಡಬೇಕಿತ್ತು. ನೀವು ಮೇಡಮ್, ನಿಮ್ಮ ಹೆಸರು? ಕಮಲಿ. ನನ್ನ ಹೆಸರು ಕಮಲಿ ಅಂತ. ಓ, ಕಮಲಿ ಅಂದರೆ ನೀವೇನಾ? ಹಾಂ. ಈಗ ಶಂಭುಗ್ ಏನೇ ಆದರೂ ಅದು ಬರೋದು ಕಮಲಿ ಮೇಲೆ.